ಡೈಜಿವಳ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಂದ್ರಾಣಿ ಮುಖ್ಯಪ್ರಾಣ ದೇವರ ಗುಡಿ ಮತ್ತು ನಾಗದೇವರ ಗುಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಶ್ರೀ ಬಂಗೇರ. ಪಂಚಶಕ್ತಿಗಳ ಸಂಗಮವಾಗಿರುವಂಥ ಇಂದ್ರಾಣಿ ಕ್ಷೇತ್ರದಲ್ಲಿ ವಾಯುಪುತ್ರ ಆಂಜನೇಯ ದೇವರ ಮುಖ್ಯಪ್ರಾಣ ದೇವರ ಗುಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಸಾಗಿ ಬರ್ತಾ ಇದೆ. ಅದರ ಜೊತೆಗೆ ಈ ಭೂಮಿಯನ್ನು ತಲೆಯ ಮೇಲೆ ಹೊತ್ತಿರುವಂತಹ ನಾಗದೇವರ ಗುಡಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಕೂಡ ಸಾಗಿ ಬರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳ ಅಂದವನ್ನು ಗಮನಿಸಿದಾಗ ಬಹಳ ವಿಶೇಷವಾಗಿ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ಸಾಗಿ ಬರ್ತಾ ಇದೆ. ಅದರ ಜೊತೆಗೆ ಏಪ್ರಿಲ್ 1ನೇ ತಾರೀಕಿನಂದು ಶ್ರೀ ಕೃಷ್ಣ ಮುಖ್ಯಪ್ರಾಣರ ಸನ್ನಿಧಿಯಾಗಿರುವಂತಹ ಕೃಷ್ಣ ಮಠದ ರಾಜಾಂಗಣದಿಂದ ಇಲ್ಲಿಯವರೆಗೆ ಹೊರೆಕಾಣಿಕೆ ಸಾಗಿ ಬಂತು. ಅದನ್ನು ಶಿರೂರು ಮಠಾಧೀಶರಾಗಿರುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಹೊರೆಕಾಣಿಕೆಗೆ ಚಾಲನೆಯನ್ನು ನೀಡಿದರು. ಆ ಬಳಿಕ ನಡೆದಂಥ ಒಂದಷ್ಟು ಧಾರ್ಮಿಕ ಪೂಜಾದಿ ಕಾರ್ಯಕ್ರಮಗಳನ್ನು ನಾವುಗಳೆಲ್ಲರೂ ಕೂಡ ಗಮನಿಸಿದ್ದೆವು. ಏಪ್ರಿಲ್ 4ರಂದು ನಡೆದಂತಹ ಅಷ್ಟಬಂಧ ಸಹಿತ ಶ್ರೀ ಮುಖ್ಯಪ್ರಾಣ ದೇವರ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಕೂಡ ನಾವುಗಳೆಲ್ಲರೂ ಕಣ್ತುಂಬಿಕೊಳ್ಳಬೇಕಾಗಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಸಂಪನ್ನಗೊಂಡು ಏಪ್ರಿಲ್ 5ರಂದು ಶ್ರೀ ಮುಖ್ಯಪ್ರಾಣ ದೇವರಿಗೆ ಬ್ರಹ್ಮಕುಂಭಾಭಿಷೇಕ ಸಾಗಿ ಬರಲಿಕ್ಕಿದೆ. ಅದರ ಜೊತೆಗೆ ಏಪ್ರಿಲ್ 7ರಂದು ನಾಗದೇವರ ಪ್ರತಿಷ್ಠೆ ಸಾಗಿ ಬರಲಿಕ್ಕಿದೆ. ಎಲ್ಲ ಧಾರ್ಮಿಕ ವಿಧಾನಗಳು, ಧಾರ್ಮಿಕ ಪೂಜಾದಿ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಸಾಗಿ ಬರ್ತದೆ ಅನ್ನೋದನ್ನು ನೋಡೋಣ ಬನ್ನಿ. ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವಿರುವ, ಪುರಾಣದಲ್ಲಿ ಉಲ್ಲೇಖಿಸಿರುವ ಪುರಾಣ ಪ್ರಸಿದ್ಧ ದೇವಸ್ಥಾನವೇ ಇಂದ್ರಾಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಪುರಾತನ ಕಾಲದಲ್ಲಿ ವೇದಾಚಲ ಪರ್ವತವೆಂದು ಗುರುತಿಸಲ್ಪಟ್ಟಿದ್ದ ಗುಡ್ಡದ ಮೇಲಿರುವ ದಟ್ಟವಾದ ಕಾಡಿನ ಪ್ರದೇಶವೇ ಈಗಿನ ಇಂದ್ರಾಣಿ. ಈ ಪ್ರದೇಶವು ಚ್ಯವನ ಋಷಿಗಳ ತಪೋಭೂಮಿಯಾಗಿತ್ತು ಎಂಬ ಉಲ್ಲೇಖವಿದೆ. ತಾಯಿಯು ಮಹಾದೇವಿ, ಮಹಾಲಕ್ಷ್ಮಿ, ಮಹಾಮಾಯೆ, ಮಹೇಶ್ವರಿ, ನಾರಾಯಣಿಯ ರೂಪದಲ್ಲಿ ಪಂಚಶಕ್ತಿಯರಾಗಿ ಈ ಕ್ಷೇತ್ರಕ್ಕೆ ಬರುವ ಭಕ್ತರನ್ನು ಪೊರೆಯುತ್ತಿದ್ದಾರೆ. ಬಂದ ಭಕ್ತರ ಪಾಲಿನ ಸಂಕಷ್ಟಗಳನ್ನು ಪರಿಹರಿಸಲು ಪಂಚತೀರ್ಥಗಳ ರಚನೆ ಮತ್ತು ಇಷ್ಟಾರ್ಥ ಸಿದ್ಧಿಗಳ ಕಥೆಯನ್ನು ಕೂಡ ನಾವು ಮರೆಯುವಂತಿಲ್ಲ. ಕಾನನದ ಮಧ್ಯ ಕಂಗೊಳಿಪ ಈ ವನದುರ್ಗೆಯರು ಬೇಡಿ ಬಂದ ಭಕ್ತರ ತಾಯಿಯಾಗಿ ಕೈ ಹಿಡಿದು ಮುನ್ನಡೆಸುತ್ತಿದ್ದಾಳೆ. ವೀಕ್ಷಕರೇ, ನಮ್ಮ ಜೊತೆ ಈ ಕ್ಷೇತ್ರದ ಇತಿಹಾಸವನ್ನು ತಿಳಿದಿರುವಂತಹ ಶ್ರೀಮತಿ ಸರೋಜಿನಿ ಜಯಶೆಟ್ಟಿ ಅವರಿದ್ದಾರೆ. ಕಾರ್ಣಿಕದ ಕ್ಷೇತ್ರ ಇಂದ್ರಾಳಿ ಅನ್ನುವಂಥ ಪುಸ್ತಕವನ್ನು ಬರೆದು ಈ ಕ್ಷೇತ್ರದ ಹಿನ್ನೆಲೆ ಏನು, ಇತಿಹಾಸವೇನು, ಈ ಕ್ಷೇತ್ರ ನಡೆದು ಬಂದ ಹಾದಿ ಏನು ಅನ್ನೋದರ ಕುರಿತಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬನ್ನಿ, ಈ ಹಿನ್ನೆಲೆ ಅವರಿಗೆ ಹೇಗೆ ತಿಳಿದಿದೆ ಮತ್ತು ಅವರ ಪೂರ್ವಜರು ಇದನ್ನು ಅವರಿಗೆ ಯಾವ ರೀತಿಯಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನು ಕೇಳುವಂಥ ಸಮಯ. ಮೇಡಮ್ ನಮಸ್ತೆ. ಭಾಳ ವಿಶೇಷವಾಗಿ ನೀವು ಈ ಕ್ಷೇತ್ರದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೀರಿ. ಇದರ ಹಿನ್ನೆಲೆ ತಮಗೆ ಹೇಗೆ ತಿಳಿತು ಮತ್ತು ಈ ಪುಸ್ತಕವನ್ನು ಬರೀಲಿಕ್ಕೆ ನಿಮಗೆ ಪ್ರೇರಣೆ ಯಾರು ಅಂತ? ಈ ಪುಸ್ತಕ ಬರೀಲಿಕ್ಕೆ ಪ್ರೇರಣೆ ನಮ್ಮ ಪೇರೆಂಟ್ಸೇ ಹೇಳ್ಬೋದು. ಮತ್ತು ಇಲ್ಲಿ ನಾವು ಬಾಲ್ಯದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಕಥೆಯನ್ನು ಕೇಳಿ ತಿಳಿದುಕೊಂಡವರು. ಕೆಲವು ನಮ್ಮ ಪೂರ್ವಜರು ನಮಗೆ ಅವರಿಂದ ಕೇಳಿ ತಿಳ್ಕೊಂಡಿದ್ದೇವೆ ನಾವು. ಹಾಗಾಗಿ ಇಲ್ಲಿ ಮೇಲೆ ಪ್ರೀತಿ, ಭಕ್ತಿ ಎಲ್ಲ ನಮಗೆ ನ್ಯಾಚುರಲಿ ಬಂದಿದೆ, ರಕ್ತದಲ್ಲಿ ಬಂದಿದೆ. ಮತ್ತು ಇದು ಇಲ್ಲಿ ಸರೌಂಡಿಂಗ್ ಎಲ್ಲ ಜಾಗ ಎಲ್ಲ ಭಾರಿ ಸುಂದರ ಮತ್ತು ಪ್ರಶಾಂತ ವಾತಾವರಣ. ಪಂಚತೀರ್ಥ, ಪಂಚಕೆರೆ ಅಂದರೆ ಇದು ಈ ಪಂಚದುರ್ಗ, ಪಂಚತೀರ್ಥ, ಅದು ಒಂದು ಪಂಚ ಅಂದರೆ ಅದೇ ಒಂದು ಶುಭ ಅಲ್ವಾ? ಪಂಚಮಂ ಕಾರ್ಯಸಿದ್ಧಿ. ಪಂಚದುರ್ಗ ತೀರ್ಥ ಅಂದರೆ ಅದೊಂದು ಶ್ರೇಷ್ಠನೇ, ಹೌದಾ? ಹಾಗಾಗಿ ಮತ್ತು ಇಲ್ಲಿದ್ದು ವಿಶೇಷ, ಇಲ್ಲಿದ್ದು ಕಾರ್ಣಿಕ ಕೂಡ ತುಂಬ ಉಂಟು. ಅದರ ಬಗ್ಗೆ ನಾನು ಸ್ವಲ್ಪ ನಮಗೆ ತಿಳಿದಷ್ಟು ಮಟ್ಟಿಗೆ ಒಂದು ಕಾಲುವಾಸಿ ಕೂಡ ಇಲ್ಲ ಅದರಲ್ಲಿ, ಮತ್ತು ತುಂಬ ಉಂಟು ಅದು. ಮತ್ತು ಕೂಡ ನಮ್ಗೆ ಅಷ್ಟು ಕಲೆಕ್ಷನ್ ಆಗಲಿಲ್ಲ ನಮ್ಮ ಹತ್ರ. ಹಾಗಾಗಿ ನಮಗೆ ತಿಳಿದಷ್ಟು ಜನರಿಗೆ, ಇಲ್ಲಿನ ಊರಿನ ಮಕ್ಕಳಿಗೂ ಗೊತ್ತಿಲ್ಲ. ಈಗಿನ ಜನರೇಷನ್, ಫ್ಯೂಚರ್ ಜನ್ರೇಷನ್ ಮಕ್ಕಳಿಗೆ ಗೊತ್ತಾಗಬೇಕು ಇಲ್ಲಿನ ಚರಿತ್ರೆ. ಅವ್ರು ಎಂತೆಂಥ ಅಸಂಬದ್ಧ ಎಲ್ಲ ಮಾಡೋದು ಬೇಡ ಅಲ್ವಾ? ನಿಜ ಕಥೆ ಎಲ್ಲ ಗೊತ್ತಿರಬೇಕು. ಹಾಗಾಗಿ ಅದನ್ನು ಒಂಚೂರು ಮಾಡುವಂತ ನನಗೆ ಆಂಜನೇಯನೇ ಪ್ರೇರಣೆ ಕೊಟ್ಟು ಮಾಡಿಸಿದ್ದಾನೆ. ನಮ್ಮ ಫ್ಯಾಮಿಲಿಯವರೆಲ್ಲ ಅವರದ್ದು ಕೂಡ ಅನುಭವ ಅವರು ಕೇಳಿ, ನಮ್ಮ ಅಣ್ಣನವರೆಲ್ಲ ತಿಳಿದದ್ದು ಅದೆಲ್ಲ ನಮಗೆ ಸ್ವಲ್ಪ ನಮಗಿಂತ ಮೊದಲು ಹುಟ್ಟಿದವರು ಇದ್ದಾರಲ್ವ, ಅವ್ರ ಹತ್ರ ಕೇಳಿ ಕೆಲವೆಲ್ಲ ಹಾಗೆಲ್ಲ ನಾವು ತಿಳ್ಕೊಂಡು ಆದಷ್ಟು ಸಂಕ್ಷಿಪ್ತ ರೂಪದಲ್ಲಿ ಇದು ಸರಳವಾಗಿ, ನಾನೇನು ಇದಲ್ಲ ಎಂಥ ಲೇಖಕಿ ಅಲ್ಲ, ದೊಡ್ಡ ವಿದ್ವಾಂಸಳಲ್ಲ, ಇದು ಹೌಸ್ ವೈಫು. ಹಾಗಾಗಿ ನಮ್ಮದೆಲ್ಲ ಜ್ಞಾನ ಕೂಡ ಚಿಕ್ಕದು. ನಮ್ಮದು ಚಿಕ್ಕ ಜನದಲ್ಲಿ ಚಿಕ್ಕ ಪುಸ್ತಕ ಬರೆದಿದ್ದೇವೆ. ಹಾಗೆಯೇ ಮೇಡಮ್, ಈಗ ಯಾರಾದರೂ ಬಂದು ಈ ಕ್ಷೇತ್ರದ ಬಗ್ಗೆ ತಿಳಿಬೇಕು, ಆ ಕಾರ್ಣಿಕದ ಕ್ಷೇತ್ರ ಇಂದ್ರಾಳಿ ಪುಸ್ತಕ ಸಿಗಬೇಕು ಅಂತಿದ್ರೆ ಅವರು ಯಾರನ್ನ ಸಂಪರ್ಕಿಸ್ಬೋದು ಅಂತ? ಅದರಲ್ಲಿ ಫೋನ್ ನಂಬರ್ ಉಂಟು, ನಮ್ಮನ್ನೇ ಸಂಪರ್ಕಿಸ್ಬೋದು.
ವೀಕ್ಷಕರೇ, ಇವಿಷ್ಟು ಶ್ರೀಮತಿ ಸರೋಜಿನಿ ಜಯಶೆಟ್ಟಿ ಅವರ ಮಾತುಗಳು. ಬಹಳ ವಿಶೇಷವಾಗಿ ಕಾರ್ಣಿಕದ ಕ್ಷೇತ್ರ ಇಂದ್ರಾಳಿ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಈ ಕ್ಷೇತ್ರದ ಹಿನ್ನೆಲೆ, ಇತಿಹಾಸ ತಮಗೆ ತಿಳಿಬೇಕು ಅಂತಿದ್ರೆ ಆ ಪುಸ್ತಕವನ್ನು ತಾವುಗಳು ಈ ಸಂದರ್ಭದಲ್ಲಿ ಬಂದು ಪಡೆದುಕೊಳ್ಬೋದು. ಅದರ ಜೊತೆಗೆ ಅದರಲ್ಲಿ ಒಂದು ದೂರವಾಣಿ ಸಂಖ್ಯೆ ಇದೆ, ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ತಾವುಗಳು ಪಡೆದುಕೊಳ್ಳಬಹುದು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಈ ಕ್ಷೇತ್ರದ ಹಿನ್ನೆಲೆ ಇತಿಹಾಸವನ್ನು ತಿಳಿದಾಗ ಇನ್ನಷ್ಟು ಮಾಹಿತಿಗಳನ್ನು ತಿಳಿಬೇಕು, ಇನ್ನಷ್ಟು ದೃಶ್ಯಗಳನ್ನು ನೋಡಬೇಕು ಅನ್ನುವಂಥ ತಾವಕ ನಮಗೂ ಕೂಡ ಇದೆ. ಬನ್ನಿ ಹಾಗಾದರೆ ನೋಡೋಣ. ಸುಮಾರು 15ನೇ ಶತಮಾನದಲ್ಲಿ ಆಗಿನ ಶಿರೂರು ಮಠಾಧೀಶರು ಇಂದ್ರಾಣಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮುಖ್ಯ ಪ್ರಾಣ ಆಂಜನೇಯನನ್ನ ಕ್ಷೇತ್ರಪಾಲನಾಗಿ ವೇದಾಚಲ ಪರ್ವತದ ಮೇಲೆ ದಕ್ಷಿಣ ದಿಕ್ಕಿಗೆ ಸ್ಥಾಪನೆಗೊಳಿಸಿದರು ಎಂಬ ಪ್ರತೀತಿ ಇದೆ. ಸುತ್ತ ಅಡವಿ ಹಾಗೂ ಈ ಪಂಚತೀರ್ಥಕ್ಕೂ ಈ ಆಂಜನೇಯನೇ ಕಾವಲಾಗಿ ದೂರದೂರಿನಿಂದ ಬರುವ ಭಕ್ತಾದಿಗಳಿಗೆ ಆಸರೆಯಾಗಿ ಪಂಚದುರ್ಗೆಯ ಸನ್ನಿಧಾನದ ಅನತಿ ದೂರದಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರಿಗೆ ಮುಖ್ಯ ಪ್ರಾಣನಾಗಿ ಪೊರೆಯುತ್ತಿದ್ದಾನೆ. ಇದೆಲ್ಲದರ ಜೊತೆಗೆ ಆಂಜನೇಯನ ಗುಡಿಯ ಪಕ್ಕದಲ್ಲಿ ನೆಲೆ ನಿಂತಿರುವ, ಈ ಭುವಿಯನ್ನ ತಲೆಯ ಮೇಲೆ ಹೊತ್ತು ನಿಂತಿರುವ ನಾಗದೇವರ ಪಾದಕಮಲಗಳಿಗೆ ನಮಿಸುವಂತ ಹೊತ್ತಿನಲ್ಲಿ ನಾಗದೇವರನ್ನ ಈ ಭಾಗದಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಭಾಗದಲ್ಲಿ ನಾಗದೇವರನ್ನ ಪೂಜಿಸಲಾಯಿತು, ಪ್ರತಿಷ್ಠೆಗೊಳಿಸಲಾಯಿತು. ಬಹಳ ವಿಶೇಷವಾಗಿ ನಾಗದೇವರಿಗೆ ಇಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಇನ್ನು ಆಂಜನೇಯನ ಗುಡಿಯ ಪಕ್ಕದಲ್ಲಿ ನಾಗದೇವರ ಬಳಿ ಇರುವ ಸುರಂಗವನ್ನ ಇಂದ್ರಾಳಿ ರಾಮಣ್ಣ ಶೆಟ್ರು ತಮ್ಮ ಗದ್ದೆಗೆ ನೀರು ಹರಿಸಲು 1963ನೇ ಇಸವಿಯಲ್ಲಿ ಕೇರಳ ಮೂಲದ ಜನರಿಂದ ತೋಡಿಸಿದ್ದರು. ಇದು ವರ್ಷವಿಡೀ ಇಂದ್ರಾಳಿ ಮನೆಯ ಗದ್ದೆಗಳಿಗೆ ನೀರು ಹರಿಸುತ್ತಿದ್ದ ಸುರಂಗವಾಗಿತ್ತು. ಇಂದ್ರಾಳಿ ಪಂಚದುರ್ಗಾ ಪರಮೇಶ್ವರಿ ಹಾಗೂ ಆಂಜನೇಯ ಮತ್ತು ನಾಗದೇವರು, ಇದು ಬಹಳ ಪುರಾತನವಾದ ದೇವಸ್ಥಾನ ಮತ್ತು ಬಹಳ ಕಾರ್ಣಿಕದ ಕ್ಷೇತ್ರ. ಸ್ಕಂದ ಪುರಾಣದಲ್ಲಿ ಇಂದ್ರಾಳಿ ಪಂಚದುರ್ಗಾ ಪರಮೇಶ್ವರಿಯ ಉಲ್ಲೇಖ ಇದೆ. ಅಂದರೆ ಸಾವಿರಾರು ವರ್ಷದ್ದು, 1500 ವರ್ಷಗಳಷ್ಟು ಹಳೆಯದು. ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಬೇಡಿದ ವರವನ್ನು ನೀಡುತ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಪಂಚದುರ್ಗೆಯರಿಗೆ ಇದೇ ಪಂಚತೀರ್ಥ, ಹುಂಡಿಗೆ, ಕೆರೆ, ಕೆರೆಗೆ ಕೆರೆ, ನಡುಕೆರೆ ಮತ್ತು ದೊಡ್ಡ ಕೆರೆ ಅನ್ನೋದು 5 ಪಂಚತೀರ್ಥಗಳು. ಇದರಲ್ಲಿ ಸ್ನಾನ ಮಾಡಿ ದೇವಿಯ ದರ್ಶನ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತೇಳಿ ಎಲ್ಲ ನಂಬಿಕೆ ಇದೆ. ಅದೇ ರೀತಿ ಮುಖ್ಯಪ್ರಾಣ ಆಂಜನೇಯ ದೇವರು ಬಹಳ ಒಂದು ಕಟಾಕ್ಷ ದೇವರು, ಬಹಳ ಕಾರ್ಣಿಕದ ದೇವರಾಗಿದ್ದಾರೆ. ಇದರದ್ದು ಹಿಸ್ಟ್ರಿ ಸುಮಾರು 400ರಿಂದ 600 ವರ್ಷದವರೆಗೆ ಇರ್ಬೋದು. ಯಾಕಂದರೆ ಸರಿಯಾದ ದಾಖಲೆಗಳಿಲ್ಲ ಇದರಲ್ಲಿ. ಸುಮಾರು 65 ವರ್ಷದ ಮೊದಲು ನಮ್ಮ ತಂದೆಯವರು ಇದನ್ನು ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರ ಮಾಡಿದರು. ಆವಾಗ ನಾನು ಭಾಳ ಸಣ್ಣವನಿದ್ದೆ, ಅಂದರೆ 6-7 ವರ್ಷದ ಪ್ರಾಯ. ನಾನು ಅವರೊಟ್ಟಿಗೆ ಬಂದು ಇಲ್ಲಿ ನೋಡಿದ ನೆನಪಿದೆ. ಈಗ ಅದೇ ನಂತರ ತಂತ್ರಿಗಳು, ಈಗಿನ ಶ್ರೀನಿವಾಸ ತಂತ್ರಿಗಳು ಅವ್ರ ತಂದೆ ಆವಾಗ ತಂತ್ರಿಗಳಾಗಿದ್ದಾರೆ. ಈಗ ನನ್ನ ತಮ್ಮ ಇದರಲ್ಲಿ ಜೀರ್ಣೋದ್ಧಾರದಲ್ಲಿ ಮುಂದಾಗಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿರುವಾಗ ಆ ಮೊದಲನೇ ತಂತ್ರಿಗಳ ಮಗನಾಗಿ ಶ್ರೀನಿವಾಸ ತಂತ್ರಿಗಳು ಅವರೇ ಇದನ್ನು ಮಾಡ್ತಾ ಇದ್ದಾರೆ. ನಮಗೆ ಈ ಕ್ಷೇತ್ರದ ಒಂದು ಕನೆಕ್ಷನ್ ಹೇಗೆ ಅಂದರೆ 1827ರಿಂದಲಾಗಾಯಿತು. ಈ ಕಾಡು ಆವಾಗ ಒಂದು 40 ಎಕರೆ ಕಾಡು, ಆಮೇಲೆ ಕೆಳಗಿನ ಜಮೀನು, ಇದೆಲ್ಲ ಇವತ್ತಿನವರೆಗೂ ನಮ್ಮ ಸ್ವಾಧೀನದಲ್ಲಿ, ನಮ್ಮ ಅನುಭೋಗದಲ್ಲಿದೆ. ಈ ಜಾಗದ ತೀರ್ಥದಲ್ಲಿ ನಮ್ಮ ಗದ್ದೆಗಳಿಗೆ ಹೋಗಿ ಅಲ್ಲಿಯ ಸಾಗುವಳಿ, ವ್ಯವಸಾಯ, ಆಮೇಲೆ ತೋಟಗಳೆಲ್ಲ ಆಗೋದು. ಆದ್ದರಿಂದ ಈ ಕ್ಷೇತ್ರಕ್ಕೂ
ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ಈ ಜಮೀನಿಗೂ ಭಾಳ ಅನೋನ್ಯ ಸಂಬಂಧ. ಸೊ ಪ್ರತಿ ಸಲವೂ ನಾವು ಬರುವಾಗ ನಮ್ಮ ಈ ಕ್ಷೇತ್ರಕ್ಕೆ ನಾವು ಆಲ್ಮೋಸ್ಟು ದಿನ ಬಂದಾಗೆ ಬರ್ತಾ ಇರ್ತೇವೆ. ನಾವು ಒಂದು ನೀರು ಕಟ್ಟಲಿಕ್ಕೆ ಅಥವಾ ನಮ್ಮ ದನಕರುಗಳನ್ನು ಮೇಯಿಸ್ಕೊಂಡು ಬರುವಂಥದ್ದು. ಆದ್ದರಿಂದ ನಿತ್ಯ ನಮಗೆ ಇಲ್ಲಿ ಬರುವಂಥದ್ದು ಆ ಕಾಲ ನಾವು ಹುಟ್ಟಿದಲಾಗಾಯಿತು. ನಮಗೆ ಎಲ್ರಿಗೂ ಇದು ಒಂದು ಅಭ್ಯಾಸ, ನಮ್ಮ ಹಿರಿಯರಿಂದ ನಡ್ಕೊಂಡು ಬಂದ ಒಂದು ರಿವಾಜ್. ಆದ್ದರಿಂದ ನಮಗೆ ಈ ಕ್ಷೇತ್ರದ ಮೇಲೆ ಅನ್ಯೋನ್ಯ ಭಕ್ತಿ, ಅಂದರೆ ನಮ್ಮ ಜೀವನದಲ್ಲಿಯೇ ಈ ಕ್ಷೇತ್ರಗಳು ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಪ್ರತಿಷ್ಠೆ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು ನೆರವೇರಿದೆ. ಬೆಳಿಗ್ಗೆ ಸುಮಾರು 5 ಗಂಟೆಗೆ ವೈದಿಕ ಕಾರ್ಯಕ್ರಮಗಳು ಆರಂಭ ಆಗಿದೆ. ಈಗ ಪ್ರತಿಷ್ಠಾ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಇನ್ನು ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ ಎಲ್ಲ ಇರ್ತದೆ. ಹಾಗೆ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ನಡೀತದೆ. ಹಾಗೆ 6 ಮತ್ತು 7ನೇ ತಾರೀಕಿಗೆ ನಾಗದೇವರ ಗುಡಿಯ ಪ್ರತಿಷ್ಠೆ ಕಾರ್ಯಕ್ರಮಗಳು, ಆಶ್ಲೇಷ ಬಲಿ ಮುಂತಾದ ವೈದಿಕ ಕಾರ್ಯಕ್ರಮಗಳು ನಡೀತದೆ. ಇಂದ್ರಾಣಿ ಅಂದರೆ ರಾಣಿ ಶಚಿದೇವಿ ಇಂದ್ರನ ಹತ್ರ ಕೋಪಗೊಂಡು ಇಲ್ಲಿಗೆ ಬಂದು ತಪಸ್ಸು ಮಾಡಿ ಇಲ್ಲಿ ದೇವರು ಒಲಿತಾರೆ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಶಚಿದೇವಿಯ ನೆನಪಿಗಾಗಿ ಶಚಿದೇವಿಯ ಹೆಸರಿನಲ್ಲಿಯೇ ಇದು ಈ ಕ್ಷೇತ್ರ ಇಂದ್ರಾಣಿ ಅಂತ ಪ್ರಸಿದ್ಧಿಯನ್ನು ಪಡೀತದೆ.
ಹಾಗೆ ಚವನ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ಇದು ಇಂದ್ರಾಣಿ. ಇದಕ್ಕೆ ವೇದಾದ್ರಿ ಅಥವಾ ವೇದಾಚಲ ಅಂತ ಕೂಡ ಹೆಸರಿದೆ. ಚವನ ಮಹರ್ಷಿಗಳು ತಪಸ್ಸು ಮಾಡಿದ್ರಿಂದ ಈ ಬೆಟ್ಟಕ್ಕೆ, ಈ ಇಂದ್ರಾಣಿ ದೇವಸ್ಥಾನದ ಬೆಟ್ಟಕ್ಕೆ ವೇದಾಚಲ ಅಂತ ಹೆಸರಿದೆ. ದಟ್ಟ ಕಾನನದ ಮಧ್ಯೆ ಇರುವ ಪಂಚತೀರ್ಥಗಳ ಸಂಗಮ, ಪಂಚ ದುರ್ಗೆಯರ ಸಾನ್ನಿಧ್ಯ, ಇಂದ್ರಾಣಿ ನದಿಯ ಉಗಮಸ್ಥಾನ. ಇಷ್ಟೊಂದು ಸುಂದರ, ಪ್ರಶಾಂತವಾದ, ನೈಸರ್ಗಿಕ ಪ್ರಕೃತಿಯ ಸೌಂದರ್ಯ ತುಂಬಿದ ತಾಣ ಎಲ್ಲಿ ಹುಡುಕಿದರೂ ಸಿಗಲಿಕ್ಕಿಲ್ಲ. ವೀಕ್ಷಕರೇ, ಇವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಆದರೆ ಈ ಇಂದ್ರಾಳಿಯ ಕ್ಷೇತ್ರಕ್ಕೆ ಬಂದರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರಿದ್ದಾರೆ. ಈ ಕ್ಷೇತ್ರದ ಬಗ್ಗೆ, ಅದ್ರ ಜೊತೆಗೆ ಇಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಅವರು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಸರ್ ನಮಸ್ತೆ. ಬಹಳ ಪ್ರಮುಖವಾಗಿ ಇಲ್ಲಿನ ಒಂದಷ್ಟು ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ಸಾಗಿ ಬರ್ತಾ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಸಾಗಿ ಬರ್ತಾ ಇದೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ಏನು ಹೇಳ್ತೀರಿ ಸರ್? ವೀಕ್ಷಕ ಬಂಧುಗಳೆಲ್ಲರಿಗೂ ವಿಶೇಷವಾಗಿ ನಾನು ವಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಅತ್ಯಂತ ಪುರಾತನ ಕ್ಷೇತ್ರ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿಯ ಕ್ಷೇತ್ರ. ಆ ಕ್ಷೇತ್ರದ ಅಧಿದೇವತೆ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ತಾಯಿಯನ್ನು, ಸ್ಥಳ ಸಾನ್ನಿಧ್ಯದ ಆಂಜನೇಯ ದೇವರು, ನಾಗದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ನಾನು ಈಗಾಗಲೇ ಹೇಳಿದಂತೆ ಅತ್ಯಂತ ಪ್ರಾಚೀನ ಪುರಾತನ ಕ್ಷೇತ್ರ, 1500 ವರ್ಷಗಳ ಇತಿಹಾಸ ಇರುವ, ಕಾನನದ ಮಧ್ಯೆ ಇರುವ ಪಂಚದುರ್ಗೆಯವರು ಇಲ್ಲಿ ಸ್ಥಾಪಿತವಾದ ಅತ್ಯಂತ ಕಾಣಿಕದ ಕ್ಷೇತ್ರ ಅದು ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ. 5 ಉದ್ಭವ ಲಿಂಗಗಳನ್ನು ಇಲ್ಲಿ ನಾವು ಕಾಣ್ಬೋದು. ವಿಶೇಷವಾಗಿ ಸಾವಿರಾರು ಲಕ್ಷಾಂತರ ಭಕ್ತರು ಆರಾಧಿಸಿಕೊಂಡು ಬರುವಂಥ ಪವಿತ್ರ ಪಾವನ ಕ್ಷೇತ್ರ. ಉಡುಪಿಯ ಶ್ರೀಕೃಷ್ಣ ಮಠದಿಂದ 2-2.5 ಕಿಲೋಮೀಟ್ರ್ ದೂರದಲ್ಲಿರುವಂಥ, ಸುತ್ತಮುತ್ತಲೂ ಕಾಡಿನಲ್ಲಿರುವಂಥ ಬೆಟ್ಟದ ಮೇಲೆ ಇರುವ ದೇವಿ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಿ. ಆ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಿಯ ಸಾನ್ನಿಧ್ಯದಕ್ಕಿಂತ ಕೇವಲ ಒಂದು ಅರ್ಧ ಫರ್ಲಾಂಗ್ ದೂರದಲ್ಲಿ ಆಂಜನೇಯ ಗುಡಿಯನ್ನು 800 ವರ್ಷಗಳ ಹಿಂದೆ ಉಡುಪಿಯ ಅಷ್ಟಮಠಾಧೀಶರಲ್ಲಿ ಪ್ರಾಮುಖ್ಯವಾಗಿ ಇವತ್ತು ವಿಶೇಷವಾಗಿ ಇದನ್ನು ಸ್ಥಾಪನೆ ಆಗಿದೆ. ಶಿರೂರು ಸ್ವಾಮಿಗಳು ಸ್ಥಾಪನೆ ಮಾಡಿದ್ದಾರೆ ಎನ್ನುವಂಥ ಇತಿಹಾಸವನ್ನು ಕಾಣ್ಬೋದು ನಾವು. ಮಧ್ವಾಚಾರ್ಯರ ಕಾಲದಲ್ಲಿ ಇದು ಸ್ಥಾಪನೆ ಆಗಿತ್ತಂತೆ. ಅದೆಲ್ಲ ಪುರಾತನದಲ್ಲಿ ಅಥವಾ ನಾವು ದಾಖಲೆ ಮುಖಾಂತರ ಕಾಣ್ತೇವೆ. ಒಂದು ಹಳೆಯ ಒಂದು ಆಂಜನೇಯ ಗುಡಿ, ಮಣ್ಣಿನ ಗೋಡೆಯ ಹಂಚಿನ ಮಾಡಿನ ಒಂದು ಸಣ್ಣ ಗುಡಿ ಇತ್ತು. ಮತ್ತು ಅದು ಅತ್ಯಂತ ಶಿಥಿಲಾವಸ್ಥೆಯಲ್ಲಿರುವಂಥ ಗುಡಿಯನ್ನು ಮನಗಂಡು ಊರವರು ಸದ್ಭಕ್ತರು ಸೇರಿಕೊಂಡು ಇದನ್ನೊಂದು ಪುನರ್ನಿರ್ಮಾಣ ಮಾಡಬೇಕು, ದೇವರ ಪುನರ್ ಪ್ರತಿಷ್ಠೆ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡು ಊರ ಗ್ರಾಮಸ್ಥರ ಸಭೆ ಕರೆದು ಮಾರ್ಚ್ 2025ರಂದು ಈ ಒಂದು ಹೊಸ ಗುಡಿ ನಿರ್ಮಾಣಕ್ಕೆ ನಾವು ಶಂಕುಸ್ಥಾಪನೆ ಹಾಕಿದ್ದೇವೆ. ಕೇವಲ 1 ವರ್ಷ 1 ತಿಂಗಳ ಅವಧಿಯಲ್ಲಿ ಒಂದು ಸುಸಜ್ಜಿತವಾದ ಸುಂದರವಾದ ಗುಡಿ, ಆಂಜನೇಯ ದೇವರ ಗುಡಿ ನಿರ್ಮಾಣವಾಗಿದೆ. ಕಾಡಿನ ಮಧ್ಯೆ ಇರುವಂಥ ಗುಡಿ, 5 ಸರೋವರ ಈ ಭಾಗದಲ್ಲಿದೆ. ಯಾಕಂದರೆ ಇವತ್ತು ಕೆಳಗಿನ ಪುಷ್ಕರಣಿಯ ತೀರ್ಥವನ್ನು ಪಂಚದುರ್ಗಾ ಪರಮೇಶ್ವರಿಯ ದಿನನಿತ್ಯದ ಅಭಿಷೇಕಕ್ಕೆ ಕೊಂಡೋಗುವಂಥ ವ್ಯವಸ್ಥೆಗಳು ಇಲ್ಲಿ ನಿರಂತರವಾಗಿ ಅನೇಕ ವರ್ಷಗಳಿಂದ ಆಗ್ತಾಯಿದೆ. ಇಂತಹ ಒಂದು ಕಾನನದ ಮಧ್ಯೆ ಒಂದು ಒಳ್ಳೆಯ ವಾತಾವರಣ, ಪ್ರಕೃತಿಯ ಮಡಿಲಲ್ಲಿರುವಂಥ ಆಂಜನೇಯ ಗುಡಿ ಇವತ್ತು ಉತ್ತಮ ರೀತಿಯಲ್ಲಿ ಶಿಲಾಮಯವಾಗಿ ನಿರ್ಮಾಣ ಆಗಿದೆ. ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ಇವತ್ತು 4ನೇ ತಾರೀಕು ಏಪ್ರಿಲ್ 4/4/2026ರಂದು ಈಗಾಗಲೇ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ಆಗಿದೆ. ಸಾಕಷ್ಟು ಸಾವಿರಾರು ಭಕ್ತರು ಮೊನ್ನೆ 2 ತಾರೀಕಿನಿಂದ ನಿರಂತರವಾಗಿ ಬರ್ತಾ ಇದ್ದಾರೆ. 5/4/2026ರಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 6 ತಾರೀಕು 7 ತಾರೀಕು ನಾಗದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ. ನಾಗದೇವರ ಗುಡಿಯನ್ನು ಸಹ ಒಂದು ಸುಂದರವಾದ ಗುಡಿ, ನಾಗದೇವರ ಗುಡಿಯು ನಿರ್ಮಾಣವಾಗಿದೆ. ವಿಶೇಷ ಅಂದರೆ ಇಲ್ಲಿ ಅನೇಕ ಕಾಣಿಕೆಗಳನ್ನು ನಾವು ಕಾಣ್ಬೋದು. ನಾವೆಲ್ಲ ಸಣ್ಣದ ಬಾಲ್ಯದಲ್ಲಿ ಈ ಜಾಗದಲ್ಲಿ ಹುಟ್ಟಿ ಬೆಳೆದವರು, ನಮ್ಮ ಓದುವ ಸಂದರ್ಭದಲ್ಲಿ ಸಹ ನಾವು ಇಲ್ಲಿ ತಿರುಗಾಡಿದವರು. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಅಥವಾ ಸುತ್ತಮುತ್ತಲಿನ ನಾಗರಿಕರು ಭಕ್ತರು
ಈ ಕ್ಷೇತ್ರಕ್ಕೆ ಬಂದು ತಮ್ಮ ಇಷ್ಟಾರ್ಥವನ್ನು ದೇವರಲ್ಲಿ ಬೇಡಿ ಇಷ್ಟಾರ್ಥವನ್ನು ನೆರವೇರಿಸಿದ ಅನೇಕ ಉದಾಹರಣೆಗಳಿದೆ. ವೀಕ್ಷಕರೇ, ಇವಿಷ್ಟು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರ ಮಾತುಗಳು. ಈ ದೇವಳದ ಇನ್ನಷ್ಟು ಧಾರ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಎಲ್ಲ ವೈಭವ ಮತ್ತು ಸೊಬಗಿನ ಜೊತೆಗೆ ಆಂಜನೇಯನ ಈಗಿನ ಜೀರ್ಣೋದ್ಧಾರವು ಕಾರಣಿಕವೆಂದರೆ ತಪ್ಪಾಗಲಾರದು. ಯಾವುದೇ ರೀತಿಯ ಉಳಿತಾಯವಿಲ್ಲದಿದ್ದರೂ 3.5 ಕೋಟಿ ರೂಪಾಯಿಗಳ ಪುನರ್ ಪ್ರತಿಷ್ಠೆಯ ಯೋಜನೆ ಪ್ರಾರಂಭವಾಗಿಯೇ ಬಿಟ್ಟಿತು. ಇಲ್ಲಿನ ಸಮಿತಿಯವರು ಯಾರೂ ಕೂಡ ಅಷ್ಟೊಂದು ದೇಣಿಗೆ ಒಟ್ಟು ಮಾಡಲು ಹೋಗಲಿಲ್ಲ. ಮುಖ್ಯ ಪ್ರಾಣನೇ ಆ ಕೆಲಸವನ್ನ ಮಾಡಿಸಿಕೊಂಡ. ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಭಗವತಿ ಪಂಚದುರ್ಗಾ ಪರಮೇಶ್ವರಿಗೆ ನಮಿಸುತ್ತಾ ಕ್ಷೇತ್ರಕ್ಕೆ ಅಧಿಪತಿಯಾಗಿರತಕ್ಕಂತಹ ದುರ್ಗೆ ದೇವರು, ಅದೇ ರೀತಿಯಾಗಿ ವಿಶೇಷವಾಗಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಮುಖ್ಯ ಪ್ರಾಣ ಗುಡಿಯಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಹಮ್ಮಿಕೊಂಡಿದೆ. ಅದೇ ರೀತಿಯಾಗಿ ನಿನ್ನೆ ದಿವಸದಲ್ಲಿ ವಿಶೇಷವಾಗಿ ವಾಸ್ತು ರಕ್ಷಜ್ಞ ಹೋಮಾದಿಗಳನ್ನು ಮಾಡಿ ಇವತ್ತಿನ ದಿವಸದಲ್ಲಿ ಪ್ರಾತಃ ಕಾಲದಲ್ಲಿ ಶುಭ ಮುಹೂರ್ತದಲ್ಲಿ 6:48 ಮೀನಲಗ್ನ ಸುಮುಹೂರ್ತದಲ್ಲಿ ಶ್ರೀ ದೇವರ ಪುನಃ ಪ್ರತಿಷ್ಠಾದಿಗಳನ್ನು ಅದೇ ರೀತಿಯಾಗಿ ಸರ್ವ ದೇವತೆಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಈ ಹೊತ್ತಿನಲ್ಲಿ ಪ್ರಾಶ್ಚಿತ್ಯ ರೂಪದಲ್ಲಿ ಮಾಡ್ತಕ್ಕಂಥದ್ದು ಪವಮಾನ ಸೂಕ್ತ ಹೋಮ, ಅದೇ ರೀತಿಯಾಗಿ ವಾಯುಸ್ತುತಿ ಹೋಮ, ನವಗ್ರಹ ಹೋಮ, ಮೌರಕಾಯಿ ಗಣ ಹೋಮ, ಮಧ್ಯಾಹ್ನದಲ್ಲಿ ಮಹಾ ಪೂಜೆ ಪುರಸ್ಸರವಾಗಿ ಯಥಾಶಕ್ತಿ ಅನ್ನ ಸಂತರ್ಪಣೆ, ಸಂಧ್ಯಾಕದಲ್ಲಿ ರಕ್ಷಾರ್ಥವಾಗಿ ಮಹಾ ಸುದರ್ಶನ ಹೋಮ, ದಿಶಾ ಹೋಮ, ಆನಂತರ ಕಲಶ ಮಂಡಲ ರಚನೆ, ಮಂಟಪ ಸಂಸ್ಕಾರಗಳು ಮಾಡಿ ಅಧಿವಾಸ ಪೂಜಾದಿಗಳನ್ನು ಮಾಡಿ ಪ್ರಾತಃ ಕಾಲದ ಶುಭ ಮುಹೂರ್ತದಲ್ಲಿ ವಿಶೇಷವಾಗಿ ಗಣಯಾಗ, ಅದೇ ರೀತಿಯಾಗಿ 1001 ಕಲಶಾರಾಧನೆ, ಅದೇ ರೀತಿಯಾಗಿ ವಿಶೇಷವಾಗಿ 9:15 ವೃಷಭ ಲಗ್ನ ಸುಮುಹೂರ್ತದಲ್ಲಿ ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕಲಶ ಪ್ರತಿಷ್ಠಾಪನೆಗಳನ್ನು ಮಾಡುವುದಂತೇಳಿ ಊರವರು, ಗಣ್ಯರು, ಅದೇ ರೀತಿಗೆ ಮುಕ್ತೇಶ್ವರರು ಆಚಾರ್ಯರೆಲ್ಲ ಸಂಕಲ್ಪ ಮಾಡಿದ್ದಾರೆ. ಆಗತಕ್ಕಂತಹ ಕಾರ್ಯವನ್ನು ದೇವರು ಮಹತ್ತರವಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು. ಆನಂತರ ಮಾಡ್ತಕ್ಕಂತಹ ಮಹಾಪೂಜೆ, ಯಥಾಶಕ್ತಿ ಅನ್ನ ಸಂತರ್ಪಣೆ, ಸಂಧ್ಯಾಕದಲ್ಲಿ ವಿಶೇಷವಾಗಿ ದೇವರ ಪ್ರೀತ್ಯರ್ಥವಾಗಿ ಮಹಾರಂಗ ಪೂಜೆ, ಮಹಾಮಂತ್ರಾಕ್ಷತೆ, ಪ್ರಸಾದ ವಿತರಣೆ ಅಂತೇಳಿ ಇದಿಷ್ಟು ಈ ಒಂದು ದೇವಸ್ಥಾನದ ಪುಣ್ಯ ಕಾರ್ಯದಲ್ಲಿ ನಾವು ಇದನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಭಕ್ತರ ಸಹಕಾರದಿಂದ, ಊರವರ ಸಹಕಾರದಿಂದ ಆಗತಕ್ಕಂತಹ ಈ ಒಂದು ಪುಣ್ಯ ಕಾರ್ಯವನ್ನು ಮಹಾಸ್ವಾಮಿ ಮಹತ್ತರವಾಗಿ ಸ್ವೀಕಾರ ಮಾಡಿಕೊಂಡು ಬರತಕ್ಕಂತಹ ಸಮಸ್ತ ದುಃಖ ದೋಷಗಳನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಕೊಡುವಂತಹ ಭಾರವನ್ನು ಮಹಾಸ್ವಾಮಿ ಅನುಗ್ರಹ ಮಾಡಿ ನಡೆಸಬೇಕು ಅಂತೇಳಿ ನಾವೆಲ್ಲ ಒಂದು ಸಂಕಲ್ಪ ಮಾಡಿ ಈ ಒಂದು ಪುಣ್ಯ ಕೆಲಸಕ್ಕೆ ಕೈ ಹಾಕಿದ್ದೇವೆ. ರಾಣಿ ಸ್ಥಳದ ಮಹಾತ್ಮೆ ಅಂತ ಹೇಳಿದರೆ, ಇಂದ್ರನ ರಾಣಿಯಾಗಿರ್ತಕ್ಕಂತಹ ಇಲ್ಲಿ ವಿಶೇಷವಾಗಿ ದೇವತೆ ಇಂದ್ರನ ರಾಣಿಯಾಗಿ ಇಲ್ಲಿ ಈ ಒಂದು ಸೇವೆ ಮಾಡ್ತಾಯಿದ್ಲು. ಹಾಗಾಗಿ ಇಂದ್ರಾಣಿ ಅಂತೇಳಿ ಅನ್ನುವಂಥ ಹೆಸರು ಬಂತು. ಅದು ಕೂಡ ಅದು ವಿಶೇಷವಾಗಿ ಚವನ ಮಹರ್ಷಿಗಳಿಗೆ ಸಂಬಂಧಪಟ್ಟಂತಹ ದೇವತೆ ಆಗಿರೋದ್ರಿಂದ ಈ ಹೆಸರು ಬರಲಿಕ್ಕೆ ಸಾಧ್ಯ ಆಗಿದೆ. ತಪೋಭೂಮಿ, ವಿಶೇಷವಾಗಿ ತೀರ್ಥಕೊಂಡಿಗೆ, ಮತ್ತೊಂದು ತೀರ್ಥಕೊಂಡಿಗೆಯ ಪಕ್ಕದಲ್ಲೇ ಮತ್ತೊಂದು ಕೊಂಡಿಗೆ ಉಂಟು. ಅದರಲ್ಲೂ ಕೂಡ ಒಂದು ತಪೋಭೂಮಿಯಲ್ಲಿರ್ತಕ್ಕಂತಹ ರೀತಿಯಲ್ಲಿ ವಿಶೇಷವಾಗಿ ಒಂದು ಪ್ರಾಕಾರದ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ಬೋದು. ಸುತ್ತಮುತ್ತ ಕಾಡು ಪ್ರದೇಶ, ದೇವರಿಗೆ ಪ್ರಿಯವಾದಂತಹ ತಂಪಾದ ಸ್ಥಳದಲ್ಲಿರ್ತಕ್ಕಂತಹ ಒಂದು ಪುಣ್ಯ ಜಾಗ ಅಂತ ಹೇಳಲಿಕ್ಕೂ ಸಾಧ್ಯ ಆಗ್ತಾಯಿದೆ. ಇಂದ್ರಾಳಿ ಪಂಚದುರ್ಗೆ ದೇವಿಗೆ ಪಾದಾರವಿಂದಕ್ಕೆ ಮತ್ತು ನಮ್ಮ ಆಂಜನೇಯ ಮುಖ್ಯ ಪ್ರಾಣ ಸ್ವಾಮಿಗೆ ನಮಸ್ಕರಿಸುತ್ತಾ ರಾತ್ರಿ 11 ಗಂಟೆ ತನಕ ತಂತ್ರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ಆ ಥರ ಹೋಮ, ತುಂಬ ಥರದ ಹೋಮ ಎಲ್ಲ ಆಗಿದೆ. ರಾತ್ರಿ ವಾಸ್ತು ಹೋಮ ಎಲ್ಲ ಆಗಿ ದೇವರ ಗುಡಿಯನ್ನು ಎಲ್ಲ ಶಿಲ್ಪಿಗಳ ಹತ್ರ ಮತ್ತು ಆಚಾರ್ಯಗಳ ಹತ್ರ ಎಲ್ಲ ಇದನ್ನು ಅವರು ಬಿಡುಗಡೆ ಮಾಡಿಕೊಟ್ರು.
ತಂತ್ರಿಗಳು ಬಿಡುಗಡೆ ಮಾಡಿದ ನಂತರ ಅದಕ್ಕೆ ಬೇಕಾಗುವಂಥ ಹೋಮ ಪುರಸ್ಕಾರ ಎಲ್ಲ ಮಾಡಿ ಮತ್ತು ದೇವರನ್ನು ಒಳಗಿಟ್ಟು ಬೀಗ ಹಾಕಿ ಹೋಗಿದ್ದರು. ಬೆಳಿಗ್ಗೆ ಬಂದು 6:45ಕ್ಕೆ ಇಲ್ಲಿ ಬಂದು ಪ್ರತಿಷ್ಠೆ ಮಾಡಿ 6 ತಾರೀಕಿಗೆ ಇಲ್ಲಿ ನಾಗನ ಕೆಲಸ 6 ಮತ್ತು 7ಕ್ಕೆ ಇದೆಲ್ಲ ನಡೀಲಿಕ್ಕಿದೆ. ತುಂಬ ಪವಿತ್ರ ಸ್ಥಳ. ಮೊದಲನೇದಾಗಿ ಇದು ಚವನ ಮಹರ್ಷಿ ತಪಸ್ಸು ಮಾಡಿದಂಥ ಜಾಗ ಇದು. ಅಲ್ಲಿ ಆ ತೀರ್ಥಕುಂಡಿಗೆ ಇದೆಯಲ್ಲ, ಅದು ತಪಸ್ಸಿನ ಕುಂಡ. ಅಲ್ಲಿ ನೀರು 365 ದಿನದಲ್ಲಿ ನೀರು ಖಾಲಿ ಆಗೋದಿಲ್ಲ, ಅದರಲ್ಲಿ ಜಾಸ್ತಿ ಆಗೋದಿಲ್ಲ. ಮಳೆಗಾಲಕ್ಕೆ ಎಲ್ಲ ಕಡೆ ಹೊಸರಿದ್ರು ಅದರಲ್ಲಿ ಜಾಸ್ತಿ ಆದರೆ ಹೊರಗೆ ಹರಿದು ಹೋಗ್ತದೆ. ಆದರೆ ಅದು ಒಂದು ಮಟ್ಟದಲ್ಲಿ ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇಲ್ಲಿಂದ ಪೂಜಾರಿಗಳು ಕೊಡಪನದಲ್ಲಿ ಮೇಲಿನ ದುರ್ಗಾ ಪರಮೇಶ್ವರಿಗೆ ಅಭಿಷೇಕಕ್ಕೆ ಇಲ್ಲಿಂದಲೇ ನೀರು ಹೋಗಬೇಕು. ಇಲ್ಲಿ ಪುರಾಣ ಏನಂದರೆ, ಮೊದಲು ನಮಗೆ ಕೇಳಿದ ಹಾಗೆ ಇಂದ್ರನ ರಾಣಿ ಸಚಿದೇವಿ ಇಲ್ಲಿ ಬಂದು ಮುನಿಸಿಕೊಂಡು, ಅಲ್ಲಿ ಇಂದ್ರನಿಂದ ಮುನಿಸಿಕೊಂಡು ಅವರಿಗೆ ನಾರದರು ಹೇಳಿದ್ದಾರೆ, ಇಲ್ಲಿ ಚವನ ಮಹರ್ಷಿ ತಪಸ್ಸಿದ್ದಾರೆ, ನಿನ್ನ ಏನು ಇದು ಇದ್ದರೂ ಸಂಸಾರ ತಾಪತ್ತಾ ಇದ್ದರೂ ಇಲ್ಲಿ ವಿಂಧ್ಯ ಪರ್ವತ ಅಂತಾರೆ, ವೆಸ್ಟರ್ನ್ ಘಾಟ್ಸ್, ಅಲ್ಲಿ ಹೋಗಿ ನೀನು ಅವ್ರ ಹತ್ರ ಕೇಳು, ಅಲ್ಲಿ ಹೋಗಿ ನಿಮಗೆ ಬೇಕಂತ ತಪಸ್ಸು ಮಾಡಂತ ಹೇಳಿದ್ದಾರೆ. ಅದೇ ಇದರಲ್ಲಿ ಬಂದು ಅವರು ಇಲ್ಲಿ 5 ತೀರ್ಥ ಇದೆ, ಅವರು ಹೇಳಿದ ಥರ ಇಲ್ಲಿ 5 ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಇಂದ್ರದೇವರು ಅವರಿಗೆ ಹೇಳಿದ್ದಾರೆ, ನಾರದ ಹೇಳಿ ಇಂದ್ರದೇವರಿಗೆ, ನೀವು ಅಲ್ಲಿ ಸಚಿದೇವಿ ಅಲ್ಲಿದ್ದಾರೆ, ಹೋಗಿ ಅವರನ್ನು ಕೂಡಿ ಅಂತ. ಹಾಗಾಗಿ ಇಲ್ಲಿ ಇಂದ್ರರಾಣಿ ಬಂದ ಜಾಗದಿಂದ ಇಂದ್ರಾಣಿ ಅಂತ ಸಾಕಿದೆ. ಇಲ್ಲಿ ಒಂದು ಗುಹೆ ಇದೆ. ಗುಹೆ ಭಾಳ ಪುರಾತನದ್ದು. ಇದು ನಮ್ಮ ತಾತನವರು ಮಾಡಿದ ಗುಹೆ ಇದು, ತಂದೆ ಮಾಡಿಸಿದ, ನೀರಿಗಾಗಿ ಮಾಡಿಸಿದ ಗುಹೆ ಇದು. ನಾರ್ಮಲಾಗಿ ನಾವು ವರ್ಟಿಕಲ್ ಆಗಿ ಗುಹೆ ಬಾವಿ ತೋಡ್ತೇವೆ, ಇಲ್ಲಿ ಗುಡ್ಡ ಇದ್ದದ್ರಿಂದ ಇದನ್ನು ಹೊರಿಜಾಂಟಲ್ ಆಗಿ ಮಾಡಿದ್ದಾರೆ. ಇವಾಗಲೂ ನೀರು ಬರ್ತಿದೆ ಇದರಲ್ಲಿ. 500 ಮೀಟರ್ ಉದ್ದಕ್ಕೆ ಕೇರಳದವ್ರ ಹತ್ರ ಕೆಲಸ ಮಾಡಿಸಿದ್ದಾರೆ. ಇದನ್ನು ಭಾಳ ವಿಶೇಷ. ಇವಾಗಲೂ ಇಲ್ಲಿಂದ 5 ಊರಿಗೆ ನೀರು ಹೋಗ್ತದೆ. ಇಲ್ಲಿ 5 ಕೆರೆ ಇದೆ, ಪಂಚದುರ್ಗೆ ಮತ್ತು ಪಂಚತೀರ್ಥ. ಇಲ್ಲಿ ಉಗಮ ಸ್ಥಾನ. ಇಲ್ಲಿಂದ ಬಂದು ಒಂದು ಕೆರೆಯಿಂದ ಒಂದು ಕೆರೆಗೆ ಹೋಗಿ 5 ಊರಿಗೆ ಬೇಸಾಯಕ್ಕೆ ಎಲ್ಲ ಮೊದಲೆಲ್ಲ ಯೂಸ್ ಮಾಡ್ತಿದ್ರು. ಅಂಥ ವಿಶೇಷ ಜಾಗ ಇದು. ವಿನೋದರ ಸಮಿತಿ ಅಧ್ಯಕ್ಷ ನಾನು. ಪರವೂರಲ್ಲಿದ್ದು 32 ವರ್ಷ ಪರವೂರಲ್ಲಿದ್ದೆ. ನಾವು ತುಂಬ ಜನ ಇದನ್ನು ಹಾಳಾಗಿದೆ ಮಾಡಬೇಕಂತ ಯಾರ ಹತ್ರನೂ ದೇವರಿಗೆ ಮನಸ್ಸಿರಲಿಲ್ವ ಗೊತ್ತಿಲ್ಲ, ನಮ್ಮ ಪುಣ್ಯವೋ ಏನೋ ಗೊತ್ತಿಲ್ಲ. ಈಗ ಬಂದು ನಾನು ಬಂದು 5 ವರ್ಷ ಆಯಿತು, ನನ್ನ ಇಲ್ಲಿ ಉದ್ಯೋಗ ಮಾಡ್ತಿದ್ದೇನೆ. ನಾನು ಇಲ್ಲಿ ಬಂದ ನಂತರ ಊರವರಲ್ಲಿ ಸೇರಿ ಮಾಡಬೇಕಂತ, ನೀವು ತಗೊಳ್ಬೇಕಂತ ಹೇಳಿದರು. ನನಗೆ ಇದು ಅಧ್ಯಕ್ಷ ಪದ ಅಂತಲ್ಲ, ನನ್ನ ಜವಾಬ್ದಾರಿ ಮಾಡೋದು. ನಾವು ಇಷ್ಟು ವರ್ಷ ಇಲ್ಲಿ ಹುಟ್ಟಿ ಬೆಳೆದಕ್ಕೆ ನಮಗೊಂದು ಈ ನಮ್ಮ ಕಾಲದಲ್ಲಿ ಸಿಗುವಂಥದ್ದು ಒಂದು ಪುಣ್ಯದ ಕೆಲಸ ಅಂತ ಹೇಳಿ ನಾವು ಮಾಡಿಸಿದ್ದೇವೆ. ದೇವರು ಹೇಗೋ ಮಾಡಿದರೆ ಎಲ್ರಿಗೂ ಖುಷಿಯಾಗಿದೆ. ಈ ಥರ ಬರ್ತದೆ ಅಂತ ನಾವು ಕನಸಿನಲ್ಲೂ ಎಣಿಸಲಿಲ್ಲ. ಹೇಗಾಗಿದೆ ಏನಾಗಿದೆ ಏನೂ ಗೊತ್ತಿಲ್ಲ. ಒಂದು ಸರಿಯಾದ ನಾವು ಪ್ಲ್ಯಾನ್ ಕೂಡ ಮಾಡದೆ ತನ್ನಷ್ಟಕ್ಕೆ ಈ ಬೆಳಿಗ್ಗೆ ಬಂದು ಈ ಥರ ಆಗಬೇಕು ಅಂತ ಹೇಳಿದ ಮೇಲೆ ಅದೇ ಥರ ಆಗಿ ಹೋಗಿದೆ. ಈಗ ನೋಡಿದರೆ ಮೊದಲಿನ ಗುರುತೇ ಸಿಗದಂಥದ್ದು ಅಷ್ಟು ಭವ್ಯವಾದ ದೇವಸ್ಥಾನ ಆಗಿದೆ ಇಲ್ಲಿ. ಮತ್ತು ಪೂಜೆಯಲ್ಲೂ ಕೂಡ ಹಾಗೇ ಆಗಿದೆ. ಬಹಳ ವಿಶೇಷವಾಗಿ ಎಲ್ರಿಗೂ ಸಂತುಷ್ಟರಾಗುವಂಥ ತನಕ ದೇವರು ಮಾಡಿದ್ದಾರೆ. ಇದು ಈ ಸ್ಥಳದಲ್ಲಿ ನಾವು ಇದ್ದೀವಿ ಅಂತ ಹೇಳಿದರೆ ನಾವು ಒಂದು ಪುಣ್ಯ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಬೇಕು. ಇಂದ್ರಾಣಿ ಎನ್ನುವಂಥದ್ದು ಒಂದು ಈ ಊರುಂಟಲ್ಲ, ಪುಣ್ಯ ಸ್ಥಳ ಇದೊಂದು. ಎಷ್ಟೋ ವರ್ಷಗಳಿಂದ, ಸುಮಾರು ಸಾವಿರಾರು ವರ್ಷಗಳಿಂದ ಇಲ್ಲಿ ಈ ಕಾಡಿನ ಮಧ್ಯದಲ್ಲಿ ಇರುವಂತಹ ಈ ಆಂಜನೇಯ ದೇವರ ವಿಗ್ರಹ ಪುರಾತನ ಕಾಲದಿಂದಲೂ ಇಲ್ಲಿ ಭಕ್ತರು ಮೊದಲು ಯಾರು ಅಷ್ಟು ಜಾಸ್ತಿ ಬರ್ತಿರಲಿಲ್ಲ. ಈಗ ಅಂತೂ ದಿನಕ್ಕೆ ಒಂದು 100-200 ಜನ ಬಂದು ಸೇರ್ತಾರೆ ಇಲ್ಲಿ. ಇಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಇದೆ. ಪಂಚದುರ್ಗೆ ಕೂಡ ಹಾಗೆ. ಅವರು ಭಕ್ತಿಯಿಂದ ಬೇಡಿಕೊಂಡ್ರೆ ಅಮ್ಮನನ್ನು ಅವಳು ವರ ಕೊಟ್ಟೇ ಕೊಡ್ತಾಳೆ. ಪ್ರತಿಯೊಂದು ಕೆಲಸಕ್ಕೂ ಅವಳ ಒಂದು ಶಕ್ತಿ ನೋಡ್ಕೊಂಡು ಬಂದಿದ್ದೀನಿ ನಾನು. ಹಾಗೆ ಈಗ ಆಂಜನೇಯನ ಸ್ವಾಮಿಯ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ಹಾಗೆ ಬ್ರಹ್ಮಕಲಶೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. 1ನೇ ತಾರೀಕಿನಿಂದ ಹೊರೆಕಾಣಿಕೆ ಬಂದಿದೆ. ಈ ಹೊರೆಕಾಣಿಕೆಯಲ್ಲಿ ಜನರ ಒಂದು ಸಾಲು ಉಂಟಲ್ಲ, ನಾವು ಎಣಿಸಲೇ ಇಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಹಾಗೆಯೇ ಹೊರೆಕಾಣಿಕೆ ಕೂಡ ಹಾಗೆ ತುಂಬ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಆಂಜನೇಯ ಪಂಚದುರ್ಗೆ ಅಮ್ಮನ ಒಂದು ಶಕ್ತಿಯೇ ಅಂತ ಹೇಳಬೇಕು.
ಹಾಗೆ ನಮಗೆ ಇಲ್ಲಿ 1 ವರ್ಷದಿಂದ ಆಂಜನೇಯ ಈ ಗುಡಿಯಲ್ಲಿ ಭಜನಾ ಕಾರ್ಯಕ್ರಮಗಳು ನಡೀತಾ ಇತ್ತು. ಶನಿವಾರ ಮತ್ತು ಆದಿತ್ಯವಾರ ಸುಮಾರು 125 ತಂಡಗಳಿಂದ 1 ವರ್ಷಕ್ಕೆ ಭಜನಾ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಎರಡು 2025ರ ಮಾರ್ಚ್ನಲ್ಲಿ ಆರಂಭವಾದ ಕೆಲಸ 2026ರ ಮಾರ್ಚ್ನಲ್ಲಿ ಈ ಮಾರುತಿಯೇ ಮುಗಿಸಿಕೊಟ್ಟ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಭೂಪತಿ ಶೆಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಬಿ ಕುಶಲ್ ಶೆಟ್ಟಿ ಹಾಗೂ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ನಿಸ್ವಾರ್ಥ ಸೇವಾ ಕೈಂಕರ್ಯ ನಿಜಕ್ಕೂ ಶ್ಲಾಘನೀಯ. ಇವರೆಲ್ಲರ ಪರಿಶ್ರಮ ಮತ್ತು ಊರ ಪರವೂರ ಭಕ್ತರ ನಿಸ್ವಾರ್ಥ ಸೇವಾ ಭಾವನೆ ಇದೀಗ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರುವ ಇಂದ್ರಾಣಿ ಶ್ರೀ ಮುಖ್ಯಪ್ರಾಣ ದೇವಸ್ಥಾನ ಮತ್ತು ಶ್ರೀ ನಾಗದೇವರ ಗುಡಿ. ಏಪ್ರಿಲ್ 1ರಂದು ಶ್ರೀ ಕೃಷ್ಣ ಮಠದ ರಾಜಾಂಗಣದಿಂದ ಶ್ರೀ ಮುಖ್ಯಪ್ರಾಣ ದೇವಳದವರೆಗೆ ನಡೆದ ವೈಭವದ ಹೊರೆಕಾಣಿಕೆ ನೋಡುಗರ ಕಣ್ಮನ ಸೆಳೆದವು. ಚಂಡೆವಾದನ, ಕುಣಿತ ಭಜನೆ, ಟ್ಯಾಬ್ಲೋ ಮತ್ತು ವಿವಿಧ ವಿನೋದಾವಳಿಗಳಿಂದ ಕೂಡಿದ ಭವ್ಯ ಹೊರೆಕಾಣಿಕೆ ಮೆರವಣಿಗೆಗೆ ಶಿರೂರು ಮಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಚಾಲನೆ ನೀಡಿದರು.
ಬಳಿಕ ಪ್ರತಿನಿತ್ಯವೂ ಕೂಡ ನಡೆದ ಧಾರ್ಮಿಕ ಪೂಜಾದಿ ಕಾರ್ಯಗಳು ಭಕ್ತರನ್ನ ತನ್ನೆಡೆಗೆ ಸೆಳೆಯುತ್ತಿತ್ತು. ಏಪ್ರಿಲ್ 4ರಂದು ನಡೆದ ಅಷ್ಟಬಂಧ ಸಹಿತ ಶ್ರೀ ಮುಖ್ಯಪ್ರಾಣ ದೇವರ ಪ್ರತಿಷ್ಠೆ, ಅನ್ನ ಸಂತರ್ಪಣೆ, ಏಪ್ರಿಲ್ 5ರಂದು ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶಿಖರ ಕಲಶ ಪ್ರತಿಷ್ಠಾಪೂರ್ವಕ ಶ್ರೀ ಮುಖ್ಯಪ್ರಾಣ ದೇವರಿಗೆ ಬ್ರಹ್ಮಕುಂಭಾಭಿಷೇಕ ಹಾಗೂ ಅನ್ನ ಸಂತರ್ಪಣೆ. ಏಪ್ರಿಲ್ 7ರಂದು ನಡೆದ ಶ್ರೀ ನಾಗದೇವರ ಪುನರ್ ಪ್ರತಿಷ್ಠಾದಿಗಳು ಮತ್ತು ಅನ್ನ ಸಂತರ್ಪಣೆ. ಎಲ್ಲ ಧಾರ್ಮಿಕ ಪೂಜಾದಿ ಕಾರ್ಯಕ್ರಮಗಳಲ್ಲಿ ಊರ ಪರವೂರ ಭಕ್ತರು ಭಾಗವಹಿಸಿ ಕೃತಾರ್ಥರಾದರು. ಪ್ರತಿನಿತ್ಯವೂ ಕೂಡ ಅತಿಥಿ ಅಭ್ಯಾಗತರ ಸಮಾಗಮದಲ್ಲಿ ನಡೆದ ಧಾರ್ಮಿಕ ಸಭೆ ಮತ್ತು ಜಿಲ್ಲೆಯ ಪ್ರಸಿದ್ಧ ಕಲಾ ತಂಡಗಳಿಂದ ವಿವಿಧ ರೀತಿಯ ವಿನೂತನ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಗಿಬಂತು. ಇವಿಷ್ಟು ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಹದಲ್ಲಿ ನೆಲೆ ನಿಂತಿರುವ ಶ್ರೀ ಮುಖ್ಯಪ್ರಾಣದೇವರು ಹಾಗೂ ನಾಗದೇವರ ಗುಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದ ಭಕ್ತ ಸಮೂಹ. ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನತಿ ದೂರದಲ್ಲಿ ನೆಲೆ ನಿಂತಿರುವ ಶ್ರೀ ಮುಖ್ಯಪ್ರಾಣದೇವರು ಮತ್ತು ಶ್ರೀ ನಾಗದೇವರ ಗುಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳ ಅಂದವನ್ನು ನಾವುಗಳು ಕಣ್ತುಂಬಿಕೊಂಡೆವು. ಇದು ಇಂದಿಗೆ ಮಾತ್ರವಲ್ಲ, ಪ್ರತಿನಿತ್ಯವೂ ಕೂಡ ಭಕ್ತರನ್ನ ಸೆಳೆಯುವ ಧಾರ್ಮಿಕ ಕೇಂದ್ರವಾಗಿ ತುಳುನಾಡಿನ ಕಾರ್ಣಿಕ ಕ್ಷೇತ್ರವಾಗಿ ಮುನ್ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಸಮಯ ಸಿಕ್ಕಾಗ ಬನ್ನಿ. ನಿಮ್ಮ ಬೇಡಿದ ಬೇಡಿಕೆಗಳಿಗೆ ವರವನ್ನ ನೀಡುವ ಕರುಣಾಮೂರ್ತಿಯಾಗಿ ಕಂಗೊಳಿಸಲಿರುವ ಇಂದ್ರಾಳಿ ಶ್ರೀ ಮುಖ್ಯಪ್ರಾಣ ಹಾಗೂ ನಾಗದೇವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ ಎನ್ನುವಂತಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡವರಿದ್ದೇವೆ. ನೋಡಿದ್ರಲ್ಲ, ಇಂದ್ರಾಣಿ ಕ್ಷೇತ್ರದ ಮುಖ್ಯಪ್ರಾಣ ದೇವರು, ಅದರ ಜೊತೆಗೆ ನಾಗದೇವರ ಪುನರ್ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವನ್ನು ಬಹಳ ವಿಶೇಷವಾಗಿ ಭಕ್ತಾದಿಗಳು ಬೆಳಗ್ಗಿನಿಂದ ಬಂದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾದರು. ಅದ್ರ ಜೊತೆಗೆ ಊರ ಪರವೂರ ಭಕ್ತರ ಸಹಕಾರದಿಂದ ಈ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯಾಗಿದೆ, ಜೀರ್ಣೋದ್ಧಾರವಾಗಿದೆ, ಬ್ರಹ್ಮಕಲಶೋತ್ಸವ ಆಗಿದೆ. ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಎನ್ನುವುದೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಆಡಳಿತ ಸಮಿತಿಯ ಆಶಯವಾಗಿದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.